ಲಿಟ್ರಲಿ ಇವತ್ತು ಬೆಳಗ್ಗೆನೇ ಎಷ್ಟು ಮೈಂಡು ನನಗೆ ಕೆಟ್ಟ ಮಾತು ಬರುತ್ತೆ, ಅಷ್ಟು ಸಿಟ್ಟು ಬರ್ತಾಯಿದೆ. ಮಾತ್ರ ಈ ಗಾಡಿ ತೊಗೊಂಡಾಗಿಂದ ರೀಸೆಂಟಾಗಿ 2 ವೀಕ್ಸಿಂದ ಒಂದೊಂದು ಪ್ರಾಬ್ಲಮ್ ಬರ್ತಾಯಿದೆ. ಫಸ್ಟ್ ಇಂಜಿನ್ದು ಟ್ಯಾಪೆಟ್ ನಾಯ್ಸ್ ಶುರು ಆಯಿತು, ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ದೆ. ಆಮೇಲೆ ಬೇರೆಯವ್ರಿಗೆ ಏನೇನು ಕಾಮನ್ ಪ್ರಾಬ್ಲಮ್ಸ್ ಬರ್ತಾಯಿದೆ ಅನ್ನೋದು ಹೇಳಿದ್ದೆ. ನಿನ್ನೆ ನಾವು ವೀಡಿಯೋ ಮಾಡೋದು ಇನ್ನೊಬ್ಬರು ಬಂದಿದ್ದರು ನೋಡಿ. ನಿನ್ನೆ ವೀಡಿಯೋದಲ್ಲಿ ನೋಡಿದ್ರೆ ಇನ್ನೊಬ್ಬರು ಇದೆ ಸೇಮ್ ಎಕ್ಸ್ಪಲ್ಸ್ ಇರೋರು, ನನ್ನ ಫ್ರೆಂಡ್ ಗೌರವ್ ಬಂದಿದ್ದರು. ಆವಾಗ ಮಾತಾಡ್ತಿದ್ವಿ ಹೀಗೆ, ಕೆಲವರಲ್ಲಿ ರಿಮ್ಮಲ್ಲಿ ಫುಲ್ ರಸ್ಟಿಂಗ್ ಇಶ್ಯೂ ಬಂದಿದೆ ಅಂತ. ಇವತ್ತು ನಾನು ಬೆಳಗ್ಗೆ ಆಫೀಸ್ಗೆ ಹೋಗೋಣ ನೋಡ್ತೀನಿ, ಟೈರ್ ಫುಲ್ ಫ್ಲ್ಯಾಟ್ ಆಗೋಗಿತ್ತು. ಫ್ಲ್ಯಾಟ್ ಟೈರ್ ಏನಪ್ಪ ಇದು, ಎಲ್ಲೂ ಮೊಳೆನೂ ಕೂಡ ಚುಚ್ಚಿಲ್ಲ, ಏನೂ ಆಗಿಲ್ಲ, ಆದರೂ ಹೆಂಗೆ ಫ್ಲ್ಯಾಟ್ ಟೈರ್ ಆಯಿತು. ವಾಲ್ವ್ ಎಲ್ಲ ಚೆಕ್ ಮಾಡಿದೆ, ಅದು ಕೂಡ ಎಲ್ಲ ಸರಿಗಿದೆ. ಆಮೇಲೆ ತೊಗೊಂಡೋಗಿ ಬಿಚ್ಚಿಸಿ ನೋಡಿದ್ವಿ ಲೋಕಲ್ ಪಂಚರ್ ಶಾಪಲ್ಲಿ. ಅಲ್ಲಿ ನೋಡಿದ್ರೆ ಒಳಗಡೆ ಎಲ್ಲ ಫುಲ್ಲು ಟೈರ್ ಅಷ್ಟೇ ಇದೆ. ನೋಡಿ, ನೀವೇ ನೋಡಿ ಅದು ಹೇಗಾಗಿದೆ. ಹೊಸ ಗಾಡಿದು ಟ್ಯೂಬ್ ಈ ಥರ ವೀಕ್ ಆಗಿದೆ. ಹೊಸ ಗಾಡಿದು ರಿಮ್ ಆಲ್ರೆಡಿ ರಸ್ಟ್ ಆಗೋಗಿದೆ. ಎಂಥ ತುಕಾಲಿ ಹಾಕಿದ್ದಾರೆ ಅಂತಂದ್ರೆ ಇಷ್ಟು ದಪ್ಪ ಬಲ್ಜ್ ಆಗಿಬಿಡಿದೆ. ವೀಕಾಗಿ ತುಕ್ಕಿಡಿದು ಇಲ್ಲಿ ಒಳಗಡೆ ನಿಮ್ಮಲ್ಲಿ ತೊಗೊಂಡಿರೋ 3 ತಿಂಗಳ ಹಿಂದೆ ಗಾಡಿಗೆ ನೋಡಿ ಎಷ್ಟು ರಸ್ಟ್ ಹಿಡಿದಿರೋದಿದೆ ಆಲ್ರೆಡಿ. ಇದೇ ಕ್ವಾಲಿಟಿ ಕೊಡೋದು ಹೀರೋ ಕಂಪ್ನಿಯವರು. ಈಗೇನು ರಿಮ್ ಚೇಂಜ್ ಮಾಡಿಕೊಡ್ತಾರಂತೆ ಸರ್? ಚೇಂಜ್ ಮಾಡ್ತಾರಂತೆ, ಬಟ್ ಅದೇ ಮ್ಯಾನೇಜರ್ ಹತ್ರ ಕಳಿಸಿದ್ದಾರೆ ನೋಡೋಣ. ಆಮೇಲೆ ಆ ಟ್ಯೂಬ್ ನೋಡಿ, ಒಳ್ಳೆ ಪ್ರೆಗ್ನೆಂಟ್ ಆಗಿರೋ ಟ್ಯೂಬ್ ಥರ ಒಂದು ಸೈಡ್ ಫುಲ್ ಬಲ್ಜಾಗಿ ಊದ್ಕೊಂಡಿದೆ. ಜಸ್ಟ್ 3-4 ಮಂತ್ಸ್ ಆಗಿರೋದು. ಈ ಹೊಸ ಗಾಡಿನ ಇವರು ಈ ಥರ ಕ್ವಾಲಿಟಿ ಕೊಡ್ತಾರೆ ಅಂತಂದರೆ ಏನು ಹೇಳೋದು, ತುಂಬಾ ಬೇಜಾರಾಗುತ್ತೆ. ನಾನು ಆಫೀಸ್ಗೆ ಹೋಗಬೇಕು ಅನ್ನೋ ಟೈಮ್ಗೆ ಹಿಂಗಾಯಿತು ಅಂದರೆ ಎಷ್ಟು ದಿನ ಅಂತ ಡೈಲಿ ಇದೇ ಥರ ಇವ್ರಿಗೆ ಸರ್ವಿಸ್ ಸೆಂಟ್ರಿಗೆ ಹೋಗೋದು. ನಮಗೆ ಯಾರಿಗೂ ಬೇರೆ ಏನು ಕೆಲಸ ಇರೋದಿಲ್ವ? ಈ ಥರ ಮಾಡಿದ್ರೆ ಹೀರೋದವರು ಯಾರು ಕ್ವಾಲಿಟಿ ಈ ಥರ ಕೊಟ್ಟರೆ ಯಾವನ್ ತೊಗೋತಾನೆ ಗಾಡಿನ? ನಾನೇ ಎಲ್ಲ ಕಡೆ ಪೋಸ್ಟ್ ಮಾಡ್ತೀನಿ, ಯಾರು ತೊಗೋಬೇಡಿ ಅಂತಲೇ ಹಾಕ್ತೀನಿ ನಾನು. ಇನ್ನೂ ಒಂದಷ್ಟು ಜನ ಇದ್ದಾರೆ ನನ್ನ ಜೊತೆ ಲಿಸ್ಟಲ್ಲಿ, ಸಿಕ್ಕಾಬಡೆ ಜನ ಇದೆ ಕಂಪ್ಲೇಂಟ್ ಮಾಡೋರು. ನಾನು ಯಾರಿಗೂ ಹೇಳೋದು ಬೇಡ ರೆಕ್ಟಿಫೈ ಮಾಡ್ತಾರೆ ಅಂತ ಇದು ಮಾಡ್ತಿದ್ದೀನಿ. ಈಗ ಆಲ್ರೆಡಿ ನಾನು ಎಸ್ಕಲೇಟ್ ಮಾಡಿದ್ನಿ, ರೀಜ್ನಲ್ ಮ್ಯಾನೇಜರ್ ಹತ್ರನೂ ಮಾತಾಡಾಗಿದೆ. ಅವ್ರು ರಿಪ್ಲೇಸ್ ಮಾಡ್ತೀನಿ ಅಂತಂದಿದ್ದಾರೆ. ಬಟ್ ಇನ್ನೊಂದು ವಿಷಯ ನೋಟ್ ಮಾಡ್ಕೊಳ್ಳಿ, ಏನು ಅಂದರೆ ಆಗಸ್ಟ್ಗಿಂತ ಮುಂಚೆ ಯಾವ್ಯಾವುದೆಲ್ಲ ತೊಗೊಂಡಿದ್ದೀರೋ ಎಕ್ಸ್ಪಲ್ಸ್ 210 ಗಾಡಿ, ಅದರಲ್ಲಿ ಎಲ್ಲದರಲ್ಲೂ ಫ್ರಂಟ್ ವೀಲಲ್ಲಿ ರಿಮ್ದು ರಸ್ಟ್ ಇಶ್ಯೂಸ್ ಇದೆ, ಎಲ್ಲರೂ ತುಕ್ಕಿಡ್ದೋಗಿದೆ. ತುಕ್ಕಿಡ್ದೋದ್ರಿಂದ ಏನಾಗ್ತಿದೆ, ಟ್ಯೂಬ್ ಫುಲ್ ಒಳಗಡೆ ಕುಯ್ದೋಗ್ತಾಯಿದೆ, ಕಟ್ಟಾಗೋಗಿರುತ್ತೆ. ಸೊ ನೀವು ಕೂಡ ಇಮಿಡಿಯೇಟಾಗಿ ಚೆಕ್ ಮಾಡಿಸಿ. $100 ಹೋದ್ರೂ ಪರವಾಗಿಲ್ಲ, ಲೋಕಲ್ ಮೆಕ್ಯಾನಿಕ್ ಶಾಪಲ್ಲೇ ಚೆಕ್ ಮಾಡಿಸಿ. ಸರ್, ಇವು ನಾರ್ಮಲ್ ಆಥರೈಸ್ಡ್ ಡೀಲರ್ ಹತ್ರ ಸರ್ವಿಸ್ ಸೆಂಟ್ರಲ್ಲಿ ನಾವೇನಾದರೂ ಕೇಳಿದ್ರೆ ಓಪನ್ ಮಾಡಿ ಅಂದರೆ ಅವ್ರು ಓಪನ್ ಮಾಡೋಕ್ಕೆ ರೆಡಿ ಇಲ್ಲ, ಆಯಿತಾ? ಸೊ ನೀವು ಲೋಕಲ್ ಮೆಕ್ಯಾನಿಕ್ ಹತ್ರ ಓಪನ್ ಮಾಡಿಸಿ ಚೆಕ್ ಮಾಡಿ, ರಿಮ್ ಎಲ್ಲ ಕರೆಕ್ಟಾಗಿ ಫುಲ್ ಪೇಂಟ್ ಇದೆಯಾ ಅಥವಾ ರಸ್ಟ್ ಇದೆ ಅಂತ. ರಸ್ಟ್ ಇತ್ತು ಅಂದರೆ ಇಮಿಡಿಯೇಟಾಗಿ ರೀಜ್ನಲ್ ಮ್ಯಾನೇಜರ್, ನಿಮ್ದು ಯಾರು ಇಲ್ಲಿ ರೀಜ್ನಲ್ ಮ್ಯಾನೇಜರ್ ಇರ್ತಾರೋ ಡೀಲರ್ ಅವ್ರದ್ದು ಮಾತಾಡಿ ಅವ್ರಿಗೆ ಒಂದು ಆರ್ಡರ್ ಹಾಕಿಸಿ, ನೀವು ವಾರಂಟಿ ಇರುತ್ತೆ, ಫುಲ್ ರಿಪ್ಲೇಸ್ ಮಾಡ್ತಾರೆ. ಹೀರೋ ವಿಲ್ ರಿಪ್ಲೇಸ್ ದಿ ಎಂಟೈರ್ ರಿಮ್. ಸೊ ಅವ್ರ ಹತ್ರ ಹೇಳಿ ರಿಪ್ಲೇಸ್ ಮಾಡಿಸ್ಕೊಳ್ಳಿ ಇಮಿಡಿಯೇಟಾಗಿ. ಸದ್ಯಕ್ಕೆ ಬ್ಯಾಕಲ್ಲಿ ಏನೂ ಇಶ್ಯೂ ಇಲ್ಲ. ಬ್ಯಾಕ್ ವೀಲಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆ ಅಂದರೆ ಮೋಸ್ಟ್ಲಿ ಅದು ಕೂಡ ರಸ್ಟ್ ಆಗ್ತಿದೆಯೋ ಏನೋ ಗೊತ್ತಿಲ್ಲ. ಇಶ್ಯೂ ಏನು ಅಂತಂದರೆ, ನಿನ್ನೆ ಸಂಜೆ 42 ಏರ್ PSI ಫಿಲ್ ಮಾಡಿಸಿದ್ದು, ಆಲ್ರೆಡಿ 33ಗೆ ಬಂದಿತ್ತು. ಮೋಸ್ಟ್ಲಿ ಅದು ಕೂಡ ನನಗನ್ಸುತ್ತೆ ರಸ್ಟ್ ಇರಬಹುದು. ಬಟ್ ಎನಿವೇಸ್ ಅದು ನಾನು ಲೇಟರ್ ಆಮೇಲೆ ಚೆಕ್ ಮಾಡಿಸ್ತೀನಿ, ನನಗೆ ಈಗ ಟೈಮ್ ಇರಲಿಲ್ಲ. ಬೆಳಗ್ಗೆ ಇಮಿಡಿಯೇಟಾಗಿ ಅದು ಎಸ್ಕಲೇಟ್ ಮಾಡಿ ನಾನು $450 ಎಕ್ಸ್ಟ್ರಾ ಮತ್ತೆ ಪೇ ಮಾಡಿ ಹೊಸದು ಟ್ಯೂಬ್ ಹಾಕ್ಸಿದ್ದೀನಿ. ಟ್ಯೂಬ್ ಹಾಕಿಸಿ ನಾನು ತೊಗೊಂಡು ಇಟ್ಕೊಂಡಿದ್ದೀನಿ. 7th ಅಪಾಯಿಂಟ್ಮೆಂಟ್ ಇದೆ. ಆವಾಗಲೇ ಹೇಳಿದಾಗೆ ಇಂಜಿನ್ ನಾಯ್ಸ್ ಆಯಿತು, ಈಗ ಇದ್ರದ್ದು ಎಲ್ಲ ಅದು ಎಷ್ಟು ದಿನಕ್ಕೆ ಬಿಡಬೇಕೋ ಗೊತ್ತಿಲ್ಲ. ಗಾಡಿ ತೊಗೊಂಡು ನಾವು ಗಾಡಿ ಸರ್ವಿಸ್ ಸೆಂಟ್ರಲ್ಲಿ ಬಿಡೋಕೆ ತೊಗೊಂಡಿರೋದು ಇಷ್ಟೊಂದು ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ತೊಗೊಂಡಿರೋದು. ಇದು ಪ್ರೀಮಿಯಮ್ ಗಾಡಿ ಅಂತ ಬಿಟ್ಟಿದ್ದೀರಾ. ಈ ಥರ ಕ್ವಾಲಿಟಿ ಕೊಟ್ಟರೆ ಯಾರು ಪ್ರೀಮಿಯಮ್ ಅಂತ ಹೇಳ್ತಾರೆ? ನಿನ್ನೆ ನಾನು ಗೌರವ್ ಹೇಳ್ತಿದ್ದಂಗೆ ನಾನು ಡಿಫೆಂಡ್ ಮಾಡ್ಕೊಂಡೆ, ಇಲ್ಲಪ್ಪ ಆ ಥರ ಏನಿರಲ್ಲ, ಸಣ್ಣ ಪುಟ್ಟ ಇಶ್ಯೂ ಇರುತ್ತೆ, ಮ್ಯಾನೇಜ್ ಮಾಡ್ಕೋಬೇಕು ಅಂತ. ಏನು ಡೈಲಿ ಒಂದೊಂದು ಇಶ್ಯೂ ಬರ್ತಾಯಿದೆ ಈ ಥರದ್ದು. ನಿಜವಾಗ್ಲೂ ಯಾರ್ಯಾರಿಗೆ ಈ ಥರ ಇಶ್ಯೂ ಇದೆ ಬೇಗ ಹೋಗಿ ನೀವು ರೆಕ್ಟಿಫೈ ಮಾಡಿಸ್ಕೊಳ್ಳಿ, ಅಟ್ಲೀಸ್ಟ್ ರಿಪ್ಲೇಸ್ ಮಾಡಿಸ್ಕೊಂಬಿಡಿ. ಇಲ್ಲಾಂತಂದರೆ ಡೈಲಿ ಒಂದೊಂದು ಪಾರ್ಟ್ ರಿಪ್ಲೇಸ್ ಮಾಡಿಸ್ಬೇಕು ಅಂದರೆ ಬೆಟರ್ ನೀವು ಹೊಸ ಗಾಡಿನೇ ಕೊಟ್ಬಿಡಿ. ಹೀರೋದವರು ನೋಡ್ತಾ ಇದ್ರೆ ಯಾರಾದರೂ ವೀಡಿಯೋ ಕಂಪ್ಲೀಟಾಗಿ ಹೊಸ ಗಾಡಿನ ಕೊಟ್ಬಿಡಿ. ಇಲ್ಲಾಂದರೆ ಈ ಗಾಡಿನ ಇಲ್ಲೇ ಸ್ಟಾಪ್ ಮಾಡಿಬಿಡಿ ಮ್ಯಾನುಫ್ಯಾಕ್ಚರ್ ಮಾಡೋದು. ನೀವು ಎಲ್ಲ ಗಾಡಿಲೂ ಒಂದೊಂದು ಇಶ್ಯೂ. ಏನು ಡೈಲಿ ಇದೇ ಕೆಲಸನ ನಮಗೆ? ನಿಮ್ಮ ಹತ್ರ ಗಾಡಿ ತೊಗೊಂಡು ನಾವು ಸರ್ವಿಸ್ ಸೆಂಟ್ರಿಗೆ ಅಲ್ಲಿಯೋ ಕೆಲಸನ ನಮಗೆ?
ತುಂಬ ಡಿಸಪಾಯಿಂಟ್ ಆಯಿತು ಹೀರೋ ಜೊತೆ. ನೋಡಿ ಔಟರ್ ಲೇಯರಲ್ಲೆಲ್ಲ ಎಷ್ಟು ಕ್ಲೀನಾಗಿ ಪೇಂಟ್ ಆಗಿದೆ. ಸೊ ಏನು ಗೊತ್ತಾಗೋದಿಲ್ಲ, ತುಂಬ ಚೆನ್ನಾಗಿದೆಯಲ್ಲ, ಏನು ಇಶ್ಯೂನೇ ಇಲ್ವಲ್ಲ ಅಂತ ಅನಿಸುತ್ತೆ. ಬಟ್ ಒನ್ಸ್ ನೀವು ಟೈರ್ ಓಪನ್ ಮಾಡಿ ನೋಡಿ, ಟ್ಯೂಬ್ಗೆ ಎಷ್ಟು ರಸ್ಟ್ ಮೆತ್ಕೊಂಡಿರುತ್ತೆ ಅಂತಂದರೆ ಟ್ಯೂಬ್ ಕಟ್ಟಾಗಿಬಿಟ್ಟಿರುತ್ತೆ. ಈ ಒಳಗಡೆ ಪಾರ್ಟ್ ಏನಿದೆ, ಈ ರಿಮ್ದು ಒಳಗಡೆ ಪಾರ್ಟು ಇದು ಇದ್ರೊಳಗಡೆ ಎಲ್ಲ ರಸ್ಟ್ ಆಗಿದೆ. ಸೊ ರೀಸೆಂಟಾಗಿ ಯಾರೋ ಒಂದಷ್ಟು ಜನ ಹೇಳಿದ್ರು ನಾನು ವೀಡಿಯೋ ಎಲ್ಲ ಮಾಡಾದ್ಮೇಲೆ, ಇದು ಆಗಸ್ಟ್ಗಿಂತ ಮುಂಚೆ ಯಾರ್ಯಾರು ತೊಗೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ಇಶ್ಯೂಸ್ ಬರ್ತಿದೆ ಅಂತ. ಸೊ ಚೇಂಜ್ ಮಾಡಿಸ್ಕೊಂಬಿಡಿ ಬೆಟರು. ಸುಮ್ಮನೆ ವೆಯ್ಟ್ ಮಾಡಿಕೊಂಡು ಡಿಲೇ ಮಾಡ್ಕೊಂಡಿದ್ರೆ ಮತ್ತೆ ಒಂದೊಂದಲ್ಲ ಇನ್ನೊಂದು ಪ್ರಾಬ್ಲಮ್ ಬರ್ತಾ ಹೋಗ್ತಾ ಇರುತ್ತೆ. ಸೊ ಬೆಟರ್ ಟು ಚೇಂಜ್. ಇದು ಕೂಡ ರಶ್ ಥರನೇ ಇದೆ. ಬಟ್ ಎನಿವೇಸ್ ನೀವು ಕಾರ್ ತೊಗೊಂಡ್ರು ಕಾರಲ್ಲೂ ಕೂಡ ಸೈಲೆನ್ಸರ್ದು ರಸ್ಟ್ ಇಶ್ಯೂಸ್ ಬರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ನೀವು 30 ಲಕ್ಷದ ಕಾರ್ ತೊಗೊಂಡ್ರು ಎಲ್ಲ ಸೈಲೆನ್ಸರಲ್ಲೂ ಇದೇ ಥರ ಬರುತ್ತೆ. ಯಾಕೆಂದರೆ ಅದು ಹೀಟ್ ಆಗ್ತಾ ಇರುತ್ತೆ ಮತ್ತು ನೀರು ಬೀಳ್ತಾ ಇರುತ್ತೆ. ಸೊ ಹಾಗಾಗಿ ಆ ಕೆಮಿಕಲ್ ರಿಯಾಕ್ಷನಿಂದ ಆ ಥರ ಆಗುತ್ತೆ. ಸೊ ಅದು ಓಕೆ. ಬಟ್ ಡೆಫಿನೆಟ್ಲಿ ಎಕ್ಸ್ಪಲ್ಸಲ್ಲಿ ತುಂಬ ರಸ್ಟ್ ಇಶ್ಯೂಸ್ ಇದೆ. ಬಟ್ ಟಯರಲ್ಲಂತೂ ಪಕ್ಕಾ ಇದೆ. ವೀಲ್ ರಿಮ್ಮಲ್ಲಿ, ಟಯರಲ್ಲ ವೀಲ್ ರಿಮ್ಮಲ್ಲಿ. ಸೊ ವೀಲ್ ರಿಮ್ನ ಇಮಿಡಿಯೇಟಾಗಿ ಚೇಂಜ್ ಮಾಡಿಸ್ಕೊಳ್ಳಿ, ರಿಪ್ಲೇಸ್ ಮಾಡಿಸಿ. ಏನೇನು ಇಶ್ಯೂ ಬರುತ್ತೆ ಅನ್ನೋದೇ ನಂಗೆ ಭಯ ಆಗ್ತಿದೆ. ಎಲ್ಲೋ ರೈಡ್ ಹೋದಾಗ ಅಲ್ಲೆಲ್ಲಾದರೂ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ ಮಾತ್ರ, ಎಸ್ಪೆಷಲಿ ನೈಟ್ ರೈಡ್ ಹೋದಾಗ. ನನಗಂತೂ ಯಾಕೆ ತೊಗೊಂಡೆ, ಸೇಲ್ ಮಾಡ್ಬೋಣ ಅನ್ನೋಷ್ಟು ಬೇಜಾರಾಗ್ತಾಯಿದೆ ಡೈಲಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಹೀರೋ ಮೋಟರ್ ಕಾರ್ಪ್ಗಾಗಲಿ ಅಥವಾ ಇನ್ನೂ ಹೆಚ್ಚು ಜನಕ್ಕೆ ಯಾರ್ಯಾರು ತೊಗೊಂಡಿದ್ದಾರೋ ಅವ್ರಿಗೆಲ್ಲ ಗೊತ್ತಾಗಬೇಕು ಈ ಥರ ಪ್ರಾಬ್ಲಮ್ ಇದೆ ಅನ್ನೋದು. ಅಟ್ಲೀಸ್ಟ್ ಅವರಾದರೂ ಅದನ್ನ ರೆಕ್ಟಿಫೈ ಮಾಡ್ಕೊಳ್ಳಿ, ಚೆಕ್ ಮಾಡಿಕೊಂಡು. ಬರೀ ಆಗಸ್ಟಿಗೆ ಮುಂಚೆ ಇರೋದು ಅಥವಾ ಆಗಸ್ಟ್ ಆದಮೇಲೆ ಬರೋ ಗಾಡಿಗಳಿಗೂ ಹಿಂಗೆ ಇದೆಯಾ ಏನೋ ಗೊತ್ತಿಲ್ಲ. ಇನ್ ಕೇಸ್ ಯಾರ್ದಾದ್ರೂ ಬೇರೆ ಕ್ವಿಕ್ಕಾಗಿ ಸೊಲ್ಯೂಷನ್ ಮಾಡ್ಕೋಬೇಕು ಅಂದರೆ, ನನಗೆ ಟ್ಯೂಬ್ ಪಂಚರ್ ಅಂಗಡಿಯನ್ನು ಹೇಳಿದ್ದು, ಇದು ಟ್ಯೂಬ್ನ ರಿಪ್ಲೇಸ್ ಮಾಡ್ಕೊಳ್ಳಿ. ಮತ್ತು ಏನು ಅಂದರೆ ಇದಕ್ಕೆ ಪೇಂಟ್ ಮಾಡಿ, ಈ ರಿಮ್ ಒಳಗಡೆ ಚೆನ್ನಾಗಿ ಪೇಂಟ್ ಮಾಡಿ ಸ್ವಲ್ಪ ಹೊತ್ತು ಡ್ರೈಗೆ ಬಿಟ್ಟು ಆಮೇಲೆ ಅದು ಟ್ಯೂಬ್ ರಿಪ್ಲೇಸ್ ಮಾಡ್ಕೊಳ್ಳಿ, ಹೊಸದು ಟ್ಯೂಬ್ ಹಾಕ್ಕೊಳ್ಳಿ. ಸೊ ಅದು ಕೂಡ ಒಂದು ಸೊಲ್ಯೂಷನ್ ಹೇಳ್ತಿದ್ನಷ್ಟೇ. ಬಟ್ ರಿಪ್ಲೇಸ್ ಅಂತೂ ಕಂಪ್ನಿಯವ್ರು ಮಾಡಲೇಬೇಕು. ಬಟ್ ಟೆಂಪ್ರವರಿಗೆ ನಾನು ಹೇಳ್ತಿದ್ದೆ, ಇನ್ ಕೇಸ್ ಅಷ್ಟು ರಿಪ್ಲೇಸ್ ಮಾಡೋಕ್ಕಾಗಲಿಲ್ಲ, ಡಿಲೇ ಆಗ್ತಿತ್ತು, ಆ ಥರ ಏನಾದ್ರು ಬೇರೆ ಸಿಚುವೇಶನ್ಸ್ ಇತ್ತು ಅಂದರೆ ಇದೊಂದು ಸೊಲ್ಯೂಷನ್ ಅಂತೂ ಇದೆ, ಮಾಡ್ಕೋಬಹುದು ಆಯಿತಾ. ಇದನ್ನು ಮಾಡ್ಕೊಳ್ಳಿ. ಆಮೇಲೆ ವೀಲ್ ಬಿಚ್ಚಿದ್ದಾಗ ಇನ್ನೊಂದು, ಎಸ್ಪೆಷಲಿ ವೀಲ್ ರಿಮೂವ್ ಮಾಡಿದ್ದಾಗ ನೀವು ಬ್ರೇಕ್ ಮಾತ್ರ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸೊ ಬ್ರೇಕ್ ಮತ್ತು ಆಮೇಲೆ ಅದೆಲ್ಲ ಸರಿ ಮಾಡಬೇಕು ಅಂದರೆ ABSದು ಭಾಳ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಅದೊಂದು ಪಾಯಿಂಟ್ ಹೇಳಿದ್ರು, ನಿಮ್ಗೆ ಹೇಳ್ತಿದ್ದೀನಿ. ವೀಲ್ ರಿಮೂವ್ ಮಾಡಿದಾಗ ಬ್ರೇಕ್ ಅಪ್ಲೈ ಮಾಡಬೇಡಿ. ನಿಲ್ಸಿರ್ತಾರಲ್ಲ ಹ್ಯಾಂಡ್ಲಿಂಗ್ ಮಾಡ್ಬೇಕಾದ್ರೆ, ಗಾಡಿ ಬೆಂಡ್ ಮಾಡ್ಬೇಕಾದ್ರೆ, ಅವಾಗ ಎಲ್ಲಾದರೂ ಹ್ಯಾಂಡಲ್ ಹಿಡ್ಕೋಬೇಕಾದ್ರೆ ಬ್ರೇಕ್ ಮಾತ್ರ ಪ್ರೆಸ್ ಮಾಡಬೇಡಿ. ಓಕೆ, ನೋಡಿ ನೆಕ್ಸ್ಟ್ ವೀಡಿಯೋ ಬಂದಾಗ ನಾನು ಅಂದರೆ ನೆಕ್ಸ್ಟ್ ಇದು ರೆಡಿ ಆದಮೇಲೆ ನಿಮಗೆ ವೀಡಿಯೋ ಮಾಡಿ ಇನ್ಫಾರ್ಮ್ ಮಾಡ್ತೀನಿ ಏನಾಗಿದೆ, ಏನು ಕತೆ, ಏನು ಮಾಡಿದ್ರು ಅನ್ನೋದು.